ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಈ ದಿನ ಮಾರ್ಗಶಿರ ಮಾಸದ 2ನೇ ಗುರುವಾರದ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಶಾಸ್ತ್ರೋಕ್ತವಾಗಿ ಯಾವ ರೀತಿ ಪೂಜೆನ ಮಾಡ್ಕೊಳ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ನೀವು ಯೋಚನೆ ಮಾಡ್ಬೋದು, ಏನಪ್ಪ ಒಂದೊಂದು ವಾರ ಒಂದೊಂದು ಥರ ಈ ಪೂಜೆನ ಮಾಡ್ಕೊಳ್ಬೇಕಾ ಅಂತ. ಆ ಥರ ಏನು ಕನ್ಫ್ಯೂಷನ್ ಆಗಬೇಡಿ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಅಂತ. ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರು ಕೂಡ ಕನ್ಫ್ಯೂಷನ್ ಮಾತ್ರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಂಕಲ್ಪ ಸಹಿತವಾಗಿ ಪೂಜೆನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ. ಮಾರ್ಗಶಿರ ಮಾಸ ತುಂಬ ಶ್ರೇಷ್ಠವಾದ ಮಾಸ. ಹಿಂದೆ ನಾನು ನಿಮಗೆ ಈ ಮಾಸದ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆಯೇ ಈ ಒಂದು ಮಾರ್ಗಶಿರ ಮಾಸದ ಮಹಾವಿಷ್ಣು ಅಂದರೆ ಕೃಷ್ಣನಿಗೆ ಹಾಗೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ಮಾಸ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರದ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಮಹಾಲಕ್ಷ್ಮಿ ಪೂಜೆ ಅಂದರೆ ಯಾವಾಗಲೂ ನಾವು ಶುಕ್ರವಾರ ದಿವಸ ಮಾಡ್ತೀವಿ. ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಅಷ್ಟೈಶ್ವರ್ಯವನ್ನು, ಸಂಪತ್ತನ್ನು ಕೊಟ್ಟು ಲಕ್ಷ್ಮೀ ದೇವಿ ಕಾಪಾಡ್ತಾರೆ. ಹಾಗಾಗಿ ತುಂಬ ವಿಶೇಷವಾದಂತಹ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡೋದು ತುಂಬಾ ಶ್ರೇಷ್ಠವಾದದ್ದು. ಈ ಸಲ 4 ಗುರುವಾರಗಳು ಬಂದಿರೋ ಅಂಥದ್ದು. ಅದರಲ್ಲಿ ಇದು 2ನೇ ಗುರುವಾರದ ಪೂಜೆ. ವಿಶೇಷವಾಗಿ ಆ ದಿನ ಹುಣ್ಣಿಮೆ ಇದೆ ಮತ್ತು ದತ್ತ ಜಯಂತಿ ಕೂಡ ಆಚರಣೆ ಮಾಡಬೇಕು. ಇನ್ನು ಹುಣ್ಣಿಮೆ ದಿನ ದತ್ತ ಜಯಂತಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಾರ್ಗಶಿರ ಮಾಸದ 1ನೇ ಗುರುವಾರ ಯಾರಾದರೂ ಇನ್ನೂ ಪೂಜೆ ಮಾಡಿಲ್ಲ ಅಂತ ಅನ್ನೋರು ಈ 2ನೇ ವಾರದ ಗುರುವಾರದ ಪೂಜೆನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ವಾರದ 2ನೇ ಗುರುವಾರದ ಪೂಜೆಯನ್ನು ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ತುಂಬಾ ವಿಶೇಷವಾದಂತಹ ದಿನ ಅವತ್ತು. ದಯವಿಟ್ಟು ಯಾರೂ ಕೂಡ ತಪ್ಪದೆ ಈ ದಿನನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಯಾರಾದರೂ ಈ ಗುರುವಾರನೂ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅನ್ನೋರು ಇನ್ನೂ 2 ಗುರುವಾರ ಇದೆ, ಅವತ್ತು ಕೂಡ ನೀವು ಪೂಜೆನ ಮಾಡ್ಕೊಳ್ಬೋದು. ಗುರುವಾರ ಆಗಿಲ್ಲ ಅಂತ ಅನ್ನೋರು ಶುಕ್ರವಾರ ಕೂಡ ಮಾಡ್ಕೊಳ್ಬೋದು ಅಥವಾ ಮಂಗಳವಾರನೂ ಕೂಡ ಈ ಪೂಜೆನ ಮಾಡ್ಕೊಳ್ಬೋದು. ಈ ಒಂದು ಮಾರ್ಗಶಿರ ಮಹಾಲಕ್ಷ್ಮಿ ಪೂಜೆಯನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡೋದೇ ತುಂಬಾ ವಿಶೇಷ ಅಂತ ಹೇಳ್ತಾರೆ. ಕೆಲವರೆಲ್ಲ ವರ್ಕಿಂಗ್ ವುಮೆನ್ಸ್ಗಳಿರ್ತಾರೆ, ಅವರು ಸಂಜೆ ಹೊತ್ತು ಪೂಜೆ ಮಾಡೋದಕ್ಕಾಗಲ್ಲ ಅಂಥವರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಮಾಡ್ಕೊಳ್ಬೋದು. ನೀವು ಸಂಜೆ ಪೂಜೆ ಮಾಡ್ತೀರಾ ಅಂತ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ತೀರಾ ಅಂತ ಅನ್ನೋರು ಬೆಳಗ್ಗೆಯಿಂದ ಉಪವಾಸ ಇರಬೇಕಾಗತ್ತೆ. ಅದೇ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ ಅಂತ ಅನ್ನೋರು ಉಪವಾಸದ ಅವಶ್ಯಕತೆ ಏನೂ ಇರೋದಿಲ್ಲ. ಉಪವಾಸ ಅಂದರೆ ಪೂರ್ತಿ ಉಪವಾಸ ಅಂತ ಅಲ್ಲ, ಹಣ್ಣು, ಹಾಲು, ಜ್ಯೂಸು ಈ ಥರ ಏನಾದರೂ ತೊಗೋಬೋದು. ಸಂಜೆ ತನಕ ಉಪವಾಸ ಇದ್ದು ಅನ್ನ ಮಾತ್ರ ತಿನ್ನಬಾರ್ದು ಅಷ್ಟೇ. ಸಂಜೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಬೆಳಗ್ಗೆ ಪೂಜೆ ಮಾಡ್ಕೊಳ್ಳೋ ಅಂಥವ್ರು ಉಪವಾಸ ಇರುವಂಥ ನಿಯಮ ಏನೂ ಇಲ್ಲ. ಯಾಕಂದರೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಂಡಿರ್ತೀರ. ನೀವು ಬೆಳಗ್ಗೆನೆ ಪೂಜೆ ನೈವೇದ್ಯವನ್ನು ಮಾಡಿಬಿಟ್ಟು ಪ್ರಸಾದವನ್ನು ತೊಗೊಂಡ್ಬಿಟ್ಟು ಕೆಲಸಕ್ಕೆ ಹೋಗ್ಬೋದು. ಹಂಗಾಗಿ 4 ಗಂಟೆ 46 ನಿಮಿಷದಿಂದ 5 ಗಂಟೆ 30 ನಿಮಿಷದವರೆಗೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡು ಅಥವಾ 6 ಗಂಟೆ 20 ನಿಮಿಷದವರೆಗೂ ಪೂಜೆ ಮಾಡ್ಕೊಳ್ಬೋದು. ಯಾಕೆ ಸಮಯ ಇಲ್ಲಿಂದ ತನಕ ಹೇಳ್ತಾ ಇದ್ದೀನಿ ಅಂತಂದರೆ 4 ಗಂಟೆ 45 ನಿಮಿಷಕ್ಕೆ ನೀವು ಶುರು ಮಾಡಿದ್ರೆ ಹೆಚ್ಚು ಕಡಿಮೆ ಆಯಿತು. ನೈವೇದ್ಯವನ್ನು ಮಾಡೋದಕ್ಕೆ ಎಲ್ಲನೂ ಸೇರಿಸಿ 6 ಗಂಟೆ 20 ನಿಮಿಷದವರೆಗೂ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಇನ್ನು ಸಂಜೆ ಪೂಜೆ ಮಾಡೋರು ಗೋಧೂಳಿ ಸಮಯದಲ್ಲಿ 5 ಗಂಟೆ 50 ನಿಮಿಷದಿಂದ 6 ಗಂಟೆ 30 ನಿಮಿಷದ ತನಕ ಪೂಜೆನ ಮಾಡ್ಕೊಳ್ಬೋದು. ಇನ್ನು ಗುರುವಾರ ದಿವಸ ಬೆಳಗ್ಗೆ ತಲೆ ಸ್ನಾನ ಮಾಡಿಕೊಂಡು ಮತ್ತೆ ಸಂಜೆಗೆ ಮೈಗೆ ಸ್ನಾನ ಮಾಡ್ಕೋಬೇಕು. ಮಡಿ ಇರುವಂಥ ಒಗ್ದಿರುವಂಥ ಬಟ್ಟೆನ ಧರಿಸ್ಬೇಕು. ಬೆಳಗ್ಗೆ ಪೂಜೆ ಮಾಡೋವಂಥವ್ರು ತಲೆ ಸ್ನಾನ ಮಾಡಿದ್ರೆ ಸಾಕು. ಸಂಜೆ ಮತ್ತೆ ತಲೆ ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ. ಸಂಜೆ ಮೈಗೆ ಮಾತ್ರ ಸ್ನಾನ ಮಾಡ್ಕೊಳ್ಬೋದು. ಬೆಳಗ್ಗೆ ಪೂಜೆ ಮಾಡೋರು ಸಂಜೆ ಕೂಡ ದೇವರಿಗೆ ಆರತಿಯನ್ನು ಮಾಡಬೇಕು. ಸಂಜೆ ಒಂದ್ಸಲ ಆರತಿಯನ್ನು ತೋರಿಸ್ಬೇಕು. ಆಫೀಸಿಂದ ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ಬೇರೆ ಬಟ್ಟೆನ ಹಾಕ್ಕೊಂಡು ದೂರದಿಂದ ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಏರಿಸ್ಬಿಟ್ಟು ಆರತಿಯನ್ನು ಮಾಡಬೇಕು. ಇನ್ನು ಮಹಾಲಕ್ಷ್ಮಿ ದೇವಿಯ ವಿಸರ್ಜನೆ ಯಾವಾಗ ಮಾಡಬೇಕು ಅಂತಂದರೆ ಮಾರನೇ ದಿವಸ ಶುಕ್ರವಾರ ಆಗುತ್ತೆ. ಅವತ್ತು ಮಹಾಲಕ್ಷ್ಮಿ ದೇವಿಯನ್ನು ಕದಲಿಸಬಾರ್ದು. ಹಾಗಾಗಿ ಶನಿವಾರ ದಿವಸ ಬೆಳಗ್ಗೆ ನೀವು ಏನಾದರೂ ಸಿಹಿ ಮಾಡಿಬಿಟ್ಟು ನೈವೇದ್ಯ ಇಟ್ಟು ಅಥವಾ ಹಾಲು ಸಕ್ಕರೆ ಇಟ್ಟರು ಕೂಡ ಸಾಕು. ಮೊದಲಿಗೆ ಪೂಜೆ ಮಾಡ್ಕೋಬೇಕು, ನೈವೇದ್ಯ ಇಡಬೇಕು, ನಂತರ ಕಳಶವನ್ನು ಕದಲಿಸ್ಬೋದು.
ಈ ಒಂದು ಮಾರ್ಗಶಿರ ಮಾಸದಲ್ಲಿ ಪ್ರತಿ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಸುಖ ಸಂಪತ್ತು ಕೊಡ್ತೀನಿ ಅಂತ ಹೇಳಿಬಿಟ್ಟು ಸ್ವತಃ ಮಹಾಲಕ್ಷ್ಮಿ ದೇವಿನೇ ಪದ್ಮಪುರಾಣದಲ್ಲಿ ತಿಳಿಸಿರುವಂಥದ್ದು. ಹಾಗಾಗಿ ತುಂಬ ವಿಶೇಷವಾದಂತಹ ಪೂಜೆ ಎಲ್ಲರೂ ಕೂಡ ಮಾಡ್ಕೊಳ್ಬೋದು. ಇದನ್ನು ನಾವು ಮಾಡಬೇಕಾ ಮಾಡಬಾರ್ದಾ ಅಂತ ಏನೂ ಕೂಡ ಕನ್ಫ್ಯೂಷನ್ ಬೇಡ ನಿಮಗೆ. ನೀವು ಕಳಶ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಫೋಟೋ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಬೋದು. ಇವಾಗ ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜೆ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲು ನೀವು ಯಾವ ಸ್ಥಳದಲ್ಲಿ ಲಕ್ಷ್ಮಿಯನ್ನು ಕೂರಿಸ್ತೀರಾ ಅಲ್ಲಿ ನೀಟಾಗಿ ಒರೆಸ್ಕೊಂಡು ಒಂದು ರಂಗೋಲಿ ಹಾಕ್ಕೊಳ್ಳಿ. ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೂ ಕೂಡ ಒಂದು ರಂಗೋಲಿಯನ್ನು ಹಾಕಬೇಕು. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಒಳಗಡೆ ಶ್ರೀಂ ಅಥವಾ ಸ್ವಸ್ತಿಕನ್ನು ಬರಿಬೇಕು. ಅಂದರೆ ನಿಮ್ಮ ಉಂಗುರದ ಬೆರಳಿನಿಂದ ನೀವು ಅಕ್ಕಿ ಮೇಲೆ ಸ್ವಸ್ತಿಕ್ ಅಥವಾ ಶ್ರೀಂ ಅನ್ನೋ ಪದವನ್ನು ಬರಿಬೇಕು. ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ಮತ್ತು ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಇಟ್ಕೋಬೇಕು. ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಗೆಜ್ಜೆ ವಸ್ತ್ರವನ್ನು 18+2 ಈ ಥರ ನೀವು ಏರಿಸಬೇಕು. ಒಂದು ತಾಮ್ರದ ಚೆಂಬಿಗೆ ಮಾಂಗಲ್ಯವನ್ನು ಕಟ್ಟಬೇಕು. ಇಲ್ಲ ಅಂದರೆ ಅರಿಶಿನ ಕೊಂಬನ್ನು ಅರಿಶಿನ ದಾರದಲ್ಲಿ ಕಟ್ಬಿಟ್ಟು ಆ ಚೆಂಬಿಗೆ ಕಂಠದ ಹೊರಗಡೆ ಕಟ್ಟಬೇಕು. ಆ ತಾಮ್ರದ ಚೆಂಬಿಗೆ ನೀರನ್ನು ಹಾಕಬೇಕು. ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು. ಒಂದು ಬಟ್ಲಡಿಕೆ, ಒಂದು ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಲಕ್ಷ್ಮೀ ದೇವಿಗೆ ಕಾಲುಂಗುರವನ್ನು ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಬೋದು. ಅಕಸ್ಮಾತ್ ಇಲ್ಲ ಅಂತ ಅನ್ನೋರು ಪರವಾಗಿಲ್ಲ, ಒಂದು ಕಾಯಿನನ್ನು ಹಾಕಬೇಕು. ಇದ್ರ ಜೊತೆಗೆ ಒಂದು ಬಿಡಿ ಹೂವು, ಒಂದು ಅರಿಶಿನ ಕೊಂಬು ಇದನ್ನು ಹಾಕಿಬಿಟ್ಟು ನೀವು 5 ವೀಳ್ಯದೆಲೆನ ಇಡಬೇಕು. ಈ ಥರ ಕಾಯಿಯನ್ನು ಅದರಲ್ಲಿ ಕೂರಿಸ್ಬೇಕು. ಈ ರೀತಿ ಕಳಶವನ್ನು ನೀವು ತಯಾರಿ ಮಾಡ್ಕೊಳ್ಬೇಕು. ಇನ್ನು ಕಳಶಕ್ಕೆ ಅಂದರೆ ತೆಂಗಿನಕಾಯಿಗೆ ಸ್ವಸ್ತಿಕನ್ನು ಬರಿಬೇಕು ಅಥವಾ ಅರಿಶಿನ ಕುಂಕುಮವನ್ನು ಹಚ್ಬಿಟ್ಟು ನಾವು ಕಳಶವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು. ಕಳಶವನ್ನು ನೀವು ಅಕ್ಕಿಯ ಮೇಲೆ ಇಡಬೇಕು. 18+2 ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಮುಖವಾಡ ಇದ್ದರೆ ಇಟ್ಕೊಳ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಪೂಜೆ ಮಾಡ್ಕೊಳ್ಬೋದು. ನಂತರ ಸಂಕಲ್ಪ ಮಾಡ್ಕೊಳ್ಳಿ. ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಏನು ಬೇಡಿಕೆ ಇದೆ ಅದನ್ನು ಹೇಳ್ಕೊಳ್ಳಿ. ಆಮೇಲೆ ಕೈಯಲ್ಲಿರುವ ಹೂವು ಅಕ್ಷತೆಯನ್ನು ಕಳಶದ ಕೆಳಗಡೆ ಹಾಕ್ಬೋದು ಅಥವಾ ಫೋಟೋ ಇಟ್ಕೊಂಡಿರ್ತೀರಲ್ಲ ಅಲ್ಲೂ ಕೂಡ ಹಾಕ್ಬೋದು. ನಂತರ ಗಣಪತಿ ಪ್ರಾರ್ಥನೆ ಪೂಜೆ ಮಾಡ್ಕೊಳ್ಬೇಕು. ಅಥವಾ ಒಂದು ಬಟ್ಲಡ್ಕೆನ ಇಟ್ಕೊಂಡು ಅದಕ್ಕೆ ನೀವು ಪೂಜೆ ಮಾಡ್ಕೊಳ್ಬೋದು. ಅಥವಾ ವಿಗ್ರಹ ಇದ್ದರೂ ನೀವು ಅದಕ್ಕೂ ಕೂಡ ಪೂಜೆ ಮಾಡ್ಕೊಳ್ಬೋದು. ಆ ಒಂದು ಗಣೇಶನಿಗೆ ನೀವು ಗರಿಕೆಯನ್ನು ಇಟ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಇಡಬೇಕು. ಇವ್ರಿಗೂ ಕೂಡ ನೈವೇದ್ಯಕ್ಕೆ ನೀವು ಬೆಲ್ಲ ಅಥವಾ ಕೊಬ್ಬರಿ ಇದ್ದರೆ ಇಡ್ಬೋದು. ಅದಾದಮೇಲೆ ಆರತಿಯನ್ನು ಮಾಡಿ ಅದಾದಮೇಲೆ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು. ಮೊದಲಿಗೆ ಮಹಾಲಕ್ಷ್ಮಿಯ ಧ್ಯಾನವನ್ನು ಮಾಡಬೇಕು. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಧ್ಯಾನವನ್ನು ಮಾಡಬೇಕು. ಈ ಥರ ಆಹ್ವಾನ ಮಾಡಬೇಕು. ಒಂದು ಲೋಟದಲ್ಲಿ ನೀರನ್ನು ತುಂಬಿಟ್ಕೊಳ್ಳಿ. ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನ ಇಟ್ಕೊಂಡು ಗಂಗೆ ಚ ಯಮುನೆ ಚೇವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಹೇಳ್ಕೊಳ್ಳಿ. ಈ ರೀತಿ ನೀವು ಗಂಗೆಯನ್ನು ಆಹ್ವಾನ ಮಾಡಬೇಕು. ಆ ನೀರನ್ನು ಬಳಸ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಅಕ್ಷತೆ ತಗೊಂಡ್ಬಿಟ್ಟು ಪೀಠದ ಮೇಲೆ ಹಾಕ್ಬಿಟ್ಟು ಶ್ರೀ ಮಹಾಲಕ್ಷ್ಮಿಯೇ ನಮಃ ಆಹ್ವಾನಂ ಸಮರ್ಪಯಾಮಿ ಅಂತ ಹೇಳ್ಕೊಳ್ಳಿ. ನಂತರ ಶ್ರೀ ಮಹಾಲಕ್ಷ್ಮಿಯೇ ನಮಃ ಆಸನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಪೀಠದ ಮೇಲೆ ಅಕ್ಷತೆಯನ್ನು ಹಾಕಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಪಾದಯೋಹೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಪಾದವನ್ನು ತೊಳೆದ್ಬಿಟ್ಟು ಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕು. ಒಂದು ಉದ್ದರಣೆ ನೀರನ್ನು ಮಹಾಲಕ್ಷ್ಮಿಗೆ ತೋರಿಸ್ಬಿಟ್ಟು ಒಂದು ಪಾತ್ರೆಗೆ ಬಿಡಬೇಕು. ನಂತರ ಮಹಾಲಕ್ಷ್ಮೀ ದೇವಿಗೆ ಒಂದು ಉದ್ದರಣೆ ನೀರನ್ನು ತೋರಿಸ್ಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಸ್ತಮಗ್ಯಂ ಸಮರ್ಪಯಾಮಿ ಅಂತ ಹೇಳಿ ಒಂದು ಪಾತ್ರೆಗೆ ಆ ನೀರನ್ನು ಹಾಕೋಬೇಕು. ನಂತರ ಅಚಮನಕ್ಕೆ 3 ಬಾರಿ ಮಹಾಲಕ್ಷ್ಮಿಗೆ ನೀರನ್ನು ಕೊಡಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಚಮನಂ ಸಮರ್ಪಯಾಮಿ ಅಂತ ಹೇಳಿ 3 ಉದ್ದರಣೆ ನೀರನ್ನು ಪಾತ್ರೆಗೆ ಬಿಡಬೇಕು. ನಂತರ ಒಂದು ಉದ್ದರಣೆ ನೀರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಹೂನ ಹದ್ಬಿಟ್ಟು ಮಹಾಲಕ್ಷ್ಮಿಗೆ ಪ್ರೋಕ್ಷಣೆಯನ್ನು ಮಾಡಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ಆ ಹೂನ ಅಲ್ಲೇ ಹಾಕಬೇಕು. ನಂತರ ಶ್ರೀ ಮಹಾಲಕ್ಷ್ಮಿಯೇ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. 18+2 ಗೆಜ್ಜೆ ವಸ್ತ್ರವನ್ನು ಮುಂಚೆನೇ ಏರಿಸಿದ್ರೆ ಅಲಂಕಾರವನ್ನು ಮಾಡ್ಕೊಂಡಿದ್ರೆ ಬರೀ ಅಕ್ಷತೆ ಹಾಕಿದ್ರೆ ಸಾಕಾಗುತ್ತೆ. ನಂತರ ಬಳೆ ಬಿಚ್ಚೋಳಿಯನ್ನು ಮಹಾಲಕ್ಷ್ಮೀ ದೇವಿಗೆ ಇಡಬೇಕು. ಆಭರಣಂ ಸಮರ್ಪಯಾಮಿ ಅಂತ ಹೇಳ್ಕೋಬೇಕು. ಶ್ರೀ ಮಹಾಲಕ್ಷ್ಮಿಯೇ ನಮಃ ಹರಿದ್ರ ಕುಂಕುಮ ಚೂರ್ಣಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಮಹಾಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ ಗಂಧ ಎಲ್ಲವನ್ನು ಇಟ್ಬಿಟ್ಟು ಅಕ್ಷತೆಯನ್ನು ಹಾಕ್ಬಿಟ್ಟು ಕೈ ಮುಕ್ಕೋಬೇಕು. ನಂತರ ಶ್ರೀ ಮಹಾಲಕ್ಷ್ಮಿಯೇ ನಮಃ ಪುಷ್ಪಮಾಲ ಸಮರ್ಪಯಾಮಿ ಅಂತ ಹೇಳಿ ಕಟ್ಟಿರುವ ಹೂಮಾಲೆಯನ್ನು ಲಕ್ಷ್ಮೀ ದೇವಿಗೆ ಏರಿಸಬೇಕು.
ಇದೆಲ್ಲ ಆದಮೇಲೆ ನಂತರ ಅಷ್ಟೋತ್ತರವನ್ನು ಹೇಳ್ತಾ ಮಹಾಲಕ್ಷ್ಮೀ ದೇವಿಗೆ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಪುಷ್ಪಾರ್ಚನೆ ಮಾಡ್ಕೋಬೋದು ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೊಳ್ಬೋದು. ನಂತರ ಮಹಾಲಕ್ಷ್ಮೀ ದೇವಿಗೆ ಧೂಪವನ್ನು ಮಾಡಬೇಕು. ಧೂಪ ಆದಮೇಲೆ 2 ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಮುಂದೆ 2 ಎಣ್ಣೆ ದೀಪನ ಹಚ್ಚಿರ್ತೀರ, ಅದ್ರ ಜೊತೆಗೆ 2 ತುಪ್ಪದ ದೀಪವನ್ನು ಹಚ್ಚಲೇಬೇಕು. ಆಮೇಲೆ ಲಕ್ಷ್ಮೀ ದೇವಿಗೆ ಹುಡಿಯನ್ನು ತುಂಬಬೇಕು. ಅಕ್ಕಿ, ಅರಿಶಿನ, ಕುಂಕುಮ, ಬಳೆ, ಎಲೆ, ಅಡಿಕೆ, ಬಾಳೆಹಣ್ಣು, ಕೊಬ್ಬರಿ, ಬೆಲ್ಲ ಎಲ್ಲನೂ ಕೂಡ ಇಡಬೇಕು. ಇದ್ರ ಜೊತೆಗೆ ಒಂದು ಬ್ಲೌಸ್ ಪೀಸ್ ಅಂತೂ ಇಡಲೇಬೇಕು. ಈ ರೀತಿ ಲಕ್ಷ್ಮೀ ದೇವಿಗೆ ಹುಡಿಯನ್ನು ನೀವು ತುಂಬಬೇಕಾಗುತ್ತೆ. ನಂತರ ನೈವೇದ್ಯವನ್ನು ಮಾಡಬೇಕು. ಅಡುಗೆ ನೈವೇದ್ಯವನ್ನು ಮಾಡ್ಬೋದು, ಅಥವಾ ಹಾಲು ಸಕ್ಕರೆ ಇಟ್ಟರು ಪರವಾಗಿಲ್ಲ, ಅಥವಾ ಹಣ್ಣು ಕಾಯಿ ಏನಾದರೂ ಸರಿ ಪ್ರಸಾದ ಮಾಡಿ ಇಡ್ಬೋದು, ಅಥವಾ ಸಿಹಿ ಪಾಯಸವನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಮಾಡ್ಬೋದು. ನೈವೇದ್ಯ ಎಲ್ಲ ಆದಮೇಲೆ ನಂತರ ಮಹಾಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಬೇಕು. ನಂತರ ಕೊನೆಯದಾಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ನಿಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೋಬೇಕು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ದೇವಿ ನಾರಾಯಣೇ ನಮೋಸ್ತುತೆ ಅಂತ ಹೇಳಿ ಶ್ರೀ ಮಹಾಲಕ್ಷ್ಮಿಯೇ ನಮಃ ಪ್ರಾರ್ಥನಂ ಸಮರ್ಪಯಾಮಿ ಅಂತ ಹೇಳಿಕೊಂಡು ನಿಮ್ಮ ಪ್ರಾರ್ಥನೆಯನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ಈ ಪ್ರಕಾರ ಗುರುವಾರ 2ನೇ ವಾರದ ಮಾರ್ಗಶಿರ ಮಾಸದ ಗುರುವಾರದ ಪೂಜೆನ ಮಾಡ್ಕೊಳ್ಬೋದು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ಕೊಳ್ಬೋದು, ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಪೂಜೆನ ಮಾಡ್ಕೊಳ್ಬೋದು. ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಈ ಪೂಜೆಯನ್ನು ಅಂದರೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡೋದ್ರಿಂದ ಧನ ಧಾನ್ಯ ಸಂಪತ್ತು ಐಶ್ವರ್ಯ ಸುಖ ಶಾಂತಿ ಎಲ್ಲವನ್ನು ಲಕ್ಷ್ಮೀದೇವಿ ಕೊಟ್ಟು ಕಾಪಾಡ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೊಳ್ಳಿ. ಅದರಲ್ಲೂ ಈ ಗುರುವಾರ ಅಂದರೆ 2ನೇ ಗುರುವಾರ ಬಂದಿರೋವಂಥದ್ದು ತುಂಬ ವಿಶೇಷವಾದ ದಿನ. ಈ ದಿನ ಮಾತ್ರ ಯಾರು ಕೂಡ ತಪ್ಪಿಸದೆ ಈ ಪೂಜೆನ ಮಾಡ್ಕೊಳ್ಳಿ. ದಿನ ವಿಶೇಷವಾಗಿ ಹುಣ್ಣಿಮೆ ಇದೆ, ದತ್ತ ಜಯಂತಿ ಇದೆ, ಮತ್ತು ಮಾರ್ಗಶಿರ ಗುರುವಾರದ ಪೂಜೆ, ಸತ್ಯನಾರಾಯಣ ಪೂಜೆ ಇದೆಲ್ಲ ಕೂಡ ಇದೆ ವಿಶೇಷವಾಗಿ. ಖಂಡಿತವಾಗ್ಲೂ ಈ ದಿನ ಮಾತ್ರ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಈ ಪೂಜೆಗಳನ್ನು ಮಾಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.